ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ಜನರ ಸಮಸ್ಯೆಗಳಿಗೆ ಸದಾ ಧ್ವನಿಯಾಗಿ ನಿಲ್ಲುವಂಥ ಏಕೈಕ ಚಾನಲ್ ನಿಮ್ಮ ರಿಪಬ್ಲಿಕ್ ಕನ್ನಡ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇಲ್ಲಿ ನಾವು ಗೆಲುವನ್ನ ಸಂಭ್ರಮಿಸ್ತಾ ಇಲ್ಲ, ಆದರೆ ಜನರ ಧ್ವನಿಯಾಗಿ ನಿಂತು ಸರ್ಕಾರದ ಕಣ್ತೆರೆಸುವಂಥ ಕೆಲಸವನ್ನ ಮಾಡಿದ್ವಲ್ಲ, ಅದಕ್ಕೆ ಒಂದು ಹೆಮ್ಮೆ ಇದೆ. ಬಾಣಂತಿಯರ ಮರಣ ಮೃದಂಗದ ವಿಚಾರವಾಗಿ ಸರ್ಕಾರದ ನಿರ್ಲಕ್ಷ್ಯ ದೊಡ್ಡ ಸುದ್ದಿ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಸಾವಿನ ಆಸ್ಪತ್ರೆ, ನಮ್ಮ ವರದಿ, ನಮ್ಮದೇ ಇಂಪ್ಯಾಕ್ಟ್. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದು, ವಿಪಕ್ಷವನ್ನ ಬಡಿದೆಬ್ಬಿಸಿದ್ದು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿಯಿಂದ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಮ್ಮ ಟೀಮನ್ನು ಅಲ್ಲಿಗೆ ಕಳಿಸಿ ನಮ್ಮ ಜಿಲ್ಲಾ ವರದಿಗಾರನಿಗೆ ಅಲರ್ಟ್ ಆಗುವಂತೆ ತಿಳಿಸಿ ಏನಾಗ್ತಾ ಇದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ತಿಳಿದುಕೊಳ್ಳಿ ಅಂತೇಳಿ ನಾವು ಡೇ 1 ಇಂದ ಕಳೆದ 1.5 ತಿಂಗಳಿನಿಂದ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದ್ದೀವಿ. ನಿರಂತರವಾಗಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. 1.5 ತಿಂಗಳು ನಿರಂತರ ವರದಿ. ಇಲ್ಲಿಯವರೆಗೂ ಆಗಿರೋದು 10 ಇಂಪ್ಯಾಕ್ಟ್. ಒಂದೊಂದು ಇಂಪ್ಯಾಕ್ಟ್ ಅನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಗರ್ವದಿಂದ ಹೇಳ್ತಾ ಇಲ್ಲ, ಆದರೆ ಒಂದು ಮಾಧ್ಯಮದ ಜವಾಬ್ದಾರಿಯನ್ನ ಮೆರೆಯುವಂಥ ಕೆಲಸವನ್ನ ಮಾಡಿದ್ದೀವಿ. ಮಾಧ್ಯಮದವರಾಗಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ನಾವು ಕೆಲಸವನ್ನ ಮಾಡಿ ತೋರಿಸಿದ್ದೀವಿ. ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸವನ್ನ ಮಾಡಿದ್ದೀವಿ. ವಿಪಕ್ಷವನ್ನ ಕೂಡ ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆ ಮಾಡುವಂಥ ಕೆಲಸವನ್ನ ಮಾಡಿದ್ದೀವಿ. ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಯಾಕೆ ಆಯಿತು ಅಂತಂದ್ರೆ ರಿಪಬ್ಲಿಕ್ ಕನ್ನಡದ ವರದಿಯಿಂದಾಗಿ. ನೆಕ್ಸ್ಟ್, IV ಫ್ಲೂಯಿಡ್ ಮೇಲೆ ಸರ್ಕಾರ ನಿಷೇಧವನ್ನ ಹೇರಿತ್ತು. ಕೇಂದ್ರ ಸರ್ಕಾರ ಹೇರಲಿಲ್ಲ, ಮತ್ತೆ ರಾಜ್ಯ ಸರ್ಕಾರ ಅದನ್ನು ನಿಷೇಧವನ್ನು ಹೇರಿದ್ದು ಕಾರಣ ರಿಪಬ್ಲಿಕ್ ಕನ್ನಡ ವರದಿಯಿಂದ. ಪಶ್ಚಿಮ ಬಂಗಾಳದ ಫಾರ್ಮಾ ವಿರುದ್ಧ ತನಿಖೆಗೆ ಯಾಕೆ ನೀವು ಆಗ್ರಹಿಸ್ತಾ ಇಲ್ಲ ಅಂತಂದಂಗೆ ಒಂದು ಟೀಮನ್ನ ಪಶ್ಚಿಮ ಬಂಗಾಳಕ್ಕೆ ಕಳಿಸ್ಕೊಟ್ಟಿದ್ದು ರಾಜ್ಯ ಸರ್ಕಾರ. ಅದಕ್ಕೆ ಕಾರಣವಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ತಪ್ಪಿತಸ್ಥರ ವಿರುದ್ಧ ಕ್ರಮ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದು ಕೂಡ ರಿಪಬ್ಲಿಕ್ ಕನ್ನಡನೇ. ಯಾಕೆ ಭಯನ ಅಂತೇಳಿ ಪ್ರಶ್ನೆಯನ್ನ ನೇರವಾಗಿ ಮಾಡಿದ್ವಿ. ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಮಾಡಿದ್ವಿ. ಆ ಬಳಿಕ CM ಸಿದ್ದರಾಮಯ್ಯ ಅವರು ತನಿಖೆಗೆ ಆಗ್ರಹಿಸ್ತಾರೆ. ಅದಾದ ಬಳಿಕ ವಿಪಕ್ಷ ಬಣ ಬಡಿದಾಟ ಬಿಡಿ ಸ್ವಾಮಿ, ಇಲ್ಲಿ ಬಳ್ಳಾರಿಯಲ್ಲಿ ನಿರಂತರವಾಗಿ ಸರಣಿ ಸಾವುಗಳಾಗ್ತಾ ಇದೆ, ಹೋಗಿ ಅಲ್ಲಿ ಏನಾಗ್ತದೆ ಅಂತೇಳಿ ಪರಿಶೀಲನೆ ಮಾಡಿ ಅಂತೇಳಿ ಪ್ರಶ್ನೆ ಮಾಡಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ಆಗ ತಕ್ಷಣ ವಿಪಕ್ಷ ನಾಯಕರು ಓಡೋಗ್ತಾರೆ, ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಅದಾದ್ಮೇಲೆ ಸಚಿವರ ಬೆನ್ನು ಬಿದ್ದು ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರಿಗೆ ಪ್ರಶ್ನೆ ಮಾಡ್ತೀವಿ, ಯಾಕೆ ಸರ್ ಹೋಗಿಲ್ಲ ಅಲ್ಲಿಗೆ, ಇಲ್ಲಿ ಇದ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಒಂದು ಸಾಂತ್ವನ ಹೇಳೋ ಕೆಲಸ ಮಾಡಿ ಅಂತ ಹೇಳಿದ್ವಿ, ಧೈರ್ಯ ತುಂಬೋ ಕೆಲಸವನ್ನ ಮಾಡಿ ಅಂತ ಹೇಳಿದ್ವಿ, ಹೋಗಿ ಆಸ್ಪತ್ರೆಗೆ ಭೇಟಿ ಕೊಡಿ ಅಂತ ನಾವು ಪ್ರಶ್ನೆನ ಮಾಡಿದ್ವಿ. ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗ್ತಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಜಿಲ್ಲಾಸ್ಪತ್ರೆ ಮುಂದೆ ಧರಣಿ ಕುಳಿತಂತ ಶ್ರೀರಾಮುಲು ಅವರೇ, ನಿಮ್ಮ ಕಾರ್ಯ, ನಿಮ್ಮ ನಡೆ ಮೆಚ್ಚುವಂಥದ್ದೇ, ಆದರೆ ಇದು ತಾತ್ಕಾಲಿಕ ಆಗಬಾರ್ದು, ಕೇವಲ ಬಳ್ಳಾರಿಗೆ ಸೀಮಿತ ಆಗಬಾರ್ದು. ಶ್ರೀರಾಮುಲು ಅವರೇ, ಇಡೀ ರಾಜ್ಯಕ್ಕೆ ಬೇಕು. ನೀವು ಕೂಡ ಆರೋಗ್ಯ ಸಚಿವರಾಗಿದ್ದಂಥವ್ರು. ಪ್ರಶ್ನೆ ಮಾಡಿದ್ವಿ, ಹೋದ್ರು. ಮಹಿಳಾ ಮೋರ್ಚಾ ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿದೆ. ಎಲ್ಲೋಯ್ತು ಮಹಿಳಾ ಆಯೋಗ ಅಂತ ಪ್ರಶ್ನೆ ಮಾಡಿದ್ವಿ. ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ವಿ, ಸುಮ್ಮನೆ ಬಿಡಲಿಲ್ಲ. ಅದಾದ ಮೇಲೆ BJP ಅವರು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ, ಸುಮೋಟೋ ಕೇಸ್ ದಾಖಲಾಗುತ್ತೆ. ಲೋಕಾಯುಕ್ತದವರು ಇವತ್ತು ರೈಡ್ ಮಾಡಿದ್ದಾರೆ. ಇದು ಕೂಡ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರಿದ್ದಾರೆ ಕ್ರಮ ಆಗಬೇಕು. ಇದೆಲ್ಲ ಆದಮೇಲೆ ಸೋಮವಾರ ಬಳ್ಳಾರಿಗೆ ವಿಜೇಂದ್ರ ಅವರು ಕೂಡ ಭೇಟಿ ಕೊಡ್ತಿದ್ದಾರೆ. ಒಂದು ವರದಿ, 10 ಇಂಪ್ಯಾಕ್ಟ್, ನಿರಂತರವಾಗಿ ಮಾಡಿದಂಥ ವರದಿ. ಇದು ಇಲ್ಲಿಗೆ ಫುಲ್ ಸ್ಟಾಪ್ ಅಲ್ಲ, ಇದು ಜಸ್ಟ್ ಟ್ರೇಲರ್ ಅಷ್ಟೇ. ಇನ್ನು ಮುಂದೆ ಇದೆ, ದೊಡ್ಡ ದೊಡ್ಡ ಸುದ್ದಿಗಳು ಬರ್ತವೆ ಹೊರಗಡೆ. ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತಾರೆ ರಿಪಬ್ಲಿಕ್ ಕನ್ನಡ. ಇಂಪ್ಯಾಕ್ಟ್ಗಾಗಿ ಅಲ್ಲ, ಜನರ ಕಣ್ಣೀರನ್ನು ಹೊರಿಸುವ ಸಲುವಾಗಿ. ಮುಂದಿನ ದಿನಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ತಾಯಿಯನ್ನು ಕಳ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ವರದಿ ಮುಂದುವರಿಯುತ್ತೆ.
ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಕರ್ಮಕಾಂಡ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ಆಸ್ಪತ್ರೆ ಮೇಲೆ ಲೋಕ ಅಧಿಕಾರಿಗಳು ದಿಢೀರ್ ರೇಡ್ ಅನ್ನ ಕೂಡ ಮಾಡಿದ್ದಾರೆ. ರಿಯಾಕ್ಟ್ ಆದಂತ ಗ್ಲೂಕೋಸ್ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಅಧಿಕಾರಿಗಳು. ಔಷಧಿ ಉಗ್ರಾಣದಲ್ಲಿ ಗ್ಲೂಕೋಸ್ ಬಾಟಲ್ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಸೀಸ್ ಆಗಿರುವಂತ ಔಷಧಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ. IV ಫ್ಲೂಯಿಡ್ RL ಬಾಟಲ್ಗಳು ಕೂಡ ಪತ್ತೆ ಆಗಿದೆ. 2338ನೇ ಬ್ಯಾಚ್ ನಂಬರ್ನ ಬಾಕ್ಸ್ ಪತ್ತೆ ಆಗಿದೆ. ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಬರ್ತಾ ಇದ್ದಂತಹ ನೋಡಿ ಅಲ್ಲಿರುವಂಥ ಬಾಕ್ಸ್ಗಳು. ನಾವು ಕಳೆದ ವಾರವೇ ಒಂದು ವರದಿಯನ್ನು ಮಾಡಿದ್ವಿ. ಒಂದು ಬಾಕ್ಸ್ ಅನ್ನ ಹಾಗೆ ಇಟ್ಟಿದ್ದಾರೆ. ಆ ಬಾಕ್ಸ್ ಅಲ್ಲಿದ್ದಂಥ ಫ್ಲೂಯಿಡ್ ಅನ್ನ ಬಳಕೆ ಮಾಡಿದ್ದೇ ಇದಕ್ಕೆ ಈ ಸರಣಿ ಸಾವಿಗೆ ಕಾರಣ ಅಂತೇಳಿ ನಾವಲ್ಲ, ಅಲ್ಲಿನ ಸಿಬ್ಬಂದಿಗಳೇ ಮಾಹಿತಿಯನ್ನ ಕೊಟ್ಟಿದ್ರು. ಈಗ ಇದರ ಬೆನ್ನಲ್ಲೇ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಆ ಒಂದು ಫ್ಲೂಯಿಡ್ ಯಾವುದು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ನೋಡಿ ಅದೇ ಬಾಕ್ಸ್ ಅಲ್ಲಿ ಇದೆಯಲ್ಲ, ಪಶ್ಚಿಮ ಬಂಗಾಳ ಮೂಲದ ಕಂಪನಿಯಿಂದ ಬರ್ತಾ ಇದ್ದಂಥ ಫ್ಲೂಯಿಡ್. ಅದು 6 ತಿಂಗಳ ಹಿಂದೆನೇ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದು ಸ್ಟೇಟ್ ಗೌರ್ಮೆಂಟ್. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿರಲಿಲ್ಲ. ನೀವು ಬಳಕೆ ಮಾಡಬೇಕು ಅಂತೇಳಿ ಅದು ನೋಡಿ ಇಲ್ಲಿ ಮೆಡಿಕಲ್ ಮಾಫಿಯಾ ಇದು. ಇಲ್ಲಿ ವೈದ್ಯರ ತಪ್ಪಿದೆ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇದನ್ನು ಬಳಸಬಾರ್ದು ಅಂತ ಹೇಳಿದ ಮೇಲೂ ಕೂಡ ಹೇಗೆ ಬಳಸೋದು? ಅನುಮತಿ ಕೊಟ್ಟಿದ್ಯಾರು? ತಪ್ಪಿತಸ್ಥರು ಯಾರು ಗೊತ್ತಾಗಬೇಕು. ವಿಪಕ್ಷ ಸ್ಥಾನದಲ್ಲಿರುವಂಥ BJP ನಾಯಕರು ಈಗ ತಮ್ಮ ಕಾರ್ಯ ಏನು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಿರಂತರ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ, ನಿರಂತರ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈಗ ಎಚ್ಚೆತ್ತಂಥ ವಿಪಕ್ಷದ ನಾಯಕರು ಒಬ್ಬೊಬ್ಬರಾಗಿ ಭೇಟಿ ಕೊಡ್ತಿದ್ದಾರೆ. BJP ನಾಯಕಿಯರು ಕೂಡ ಭೇಟಿ ಕೊಡ್ತಿದ್ದಾರೆ. ರಾಜ್ಯ ಮಹಿಳಾ ಮೋರ್ಚಾ ನಾಯಕರಿಂದ ವಿಸಿಟ್ ಆಗಿದೆ. ರಾಜ್ಯಾಧ್ಯಕ್ಷ ಆಗಿರುವಂಥ ಮಂಜುಳಾ, MLC ಹೇಮಲತಾ ನಾಯಕ್, ಶಾಸಕಿ ರೂಪಾಲಿ ನಾಯಕ್, ಮಾಜಿ ಶಾಸಕಿ ರೂಪಾಲಿ ನಾಯಕ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಇದೊಂದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಆರೋಪವನ್ನ ಮಾಡಿದ್ದಾರೆ. ಆಕ್ರೋಶವನ್ನ ಕೂಡ ಹೊರಗಾಕಿದ್ದಾರೆ. ಕೇಳಿ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ರಾಜ್ಯ BJPಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವ ಮಂಜುಳಾ ಸೇರಿದಂತೆ BJPಯ ಹಿರಿಯ ಮಹಿಳಾ ನಾಯಕಿಯರು ಈಗ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದಾರೆ. ಜಿಲ್ಲಾಸ್ಪತ್ರೆಯ ಒಳಗಡೆ ವೈದ್ಯರ ಮಾತಾಡಿಸೋದ್ರ ಜೊತೆಗೆ ಹೆಂಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಈಗ ನಮ್ಮ ಜೊತೆ ನೇರವಾಗಿ ಗೌರವ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ತಾವು ಏನು ನೋಡಿದ್ರಿ ಒಳಗಡೆ? ಇಲ್ಲ, ಇದು ಒಂದು ಬಾಣಂತಿಯರ ಸಾವು ಏನು ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ, ಇಡೀ ರಾಜ್ಯವನ್ನು ಒಂದು ದಿಗಿಲಿಗೆ ತಳ್ಳಿದೆ. ಮತ್ತು ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಮಹಿಳೆಯರು ಹೋಗಬೇಕಾ ಅನ್ನುವಂಥ ಒಂದು ಆತಂಕವನ್ನು ಕೂಡ ಈ ಸಾವು ಇವತ್ತು ರಾಜ್ಯದಲ್ಲಿ ಭಯ ಹುಟ್ಟಿಸಿದೆ. ಇದಕ್ಕೆ ತಕ್ಷಣವೇ ಸಿದ್ದರಾಮಯ್ಯನವರ ಸರ್ಕಾರದ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರಾಗಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ, ಜಮೀರ್ ಅಹಮದ್ ಆಗಲಿ, ಇವ್ರು ಯಾರೂ ಕೂಡ ಬಂದು ಇಲ್ಲಿ ಬಾಣಂತಿಯರ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಈ ಜಿಲ್ಲೆಯ ಮಹಿಳೆಯರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಲಿಲ್ಲ. ಇವತ್ತು ವಿರೋಧ ಪಕ್ಷವಾಗಿ ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಒಂದು ನಿರ್ದೇಶನದಂತೆ ಇವತ್ತು ನಾವಿಲ್ಲಿ ಭೇಟಿ ಕೊಡೋಕ್ಕೆ ಬಂದಿದ್ದೀವಿ. ಮೊದಲನೇದು ಇಲ್ಲಿರುವಂಥ ಲೂಪೋಲ್ಸ್ ಏನಂದರೆ, ಚೆನ್ನಾಗಿದ್ದಂಥ ಮಹಿಳೆಯರಿಗೆ ಇವರು ಕೊಟ್ಟ ಔಷಧಿಗಳಿಂದ ಆಗಿರುವಂಥ ಕಾಂಪ್ಲಿಕೇಶನ್ಸ್ ಇಂದನೇ ಅನೇಕರು ಇಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಮಂತ್ರಿಗೆ ಹೆಣ್ಮಕ್ಳಿಗೆ ಈ ಥರ ಆಯಿತು, ಬಾಣಂತಿಯರಿಗೆ ಈ ಥರ ಆಯಿತು, ಮಕ್ಕಳಿಗೀಗಾಯಿತು ಅನ್ನುವಂಥ ಸಂವೇದನೆಯನ್ನು ಆಕೆ ತಾನು ಆಡಳಿತ ತೆಗೆದುಕೊಂಡ ದಿನದಿಂದನೂ ಈ ರಾಜ್ಯದಲ್ಲಿ ತೋರಿಸಿಲ್ಲ. ಅವರು ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವೆ ಆದಾಗ ಕೂಡ ಅಲ್ಲಿ ಟಾಯ್ಲೆಟಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂದರೂ ಕೂಡ ಆಕೆ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಪುರುಷಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾರ ಇಶ್ಯೂ ಬಂತು, BJPಗೆ ಬೈಯೋದು ಇಶ್ಯೂ ಬಂತು ಅಂದರೆ ಅವರ ಕ್ಯಾಬಿನೆಟ್